ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೈವಿಕ ವಿನ್ಯಾಸ ಎಂಬಂಥ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಕೀರ್ತನೆಗಳು 19ನೇ ಅಧ್ಯಾಯ 1-4 ವಾಕ್ಯ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ. ದಿನವೂ ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರ್ಹುತ್ತಿರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ. ಆದರೂ ಅವುಗಳ ಪ್ರಭುತ್ವ ಭೂಮಿಯಲ್ಲೆಲ್ಲ ಪಸರಿಸಿದೆ. ಅವುಗಳ ನುಡಿಗಳು ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸಿರುತ್ತವೆ. ಅಲ್ಲಿ ದೇವರು ಸೂರ್ಯನಿಗೋಸ್ಕರ ಗುಡಾರವನ್ನು ಏರ್ಪಡಿಸಿದ್ದಾನೆ. ಆಮೆನ್. ದೇವರು ನಮಗೆ ಕೆಲವು ಸಂಪನ್ಮೂಲಗಳು, ವರಗಳು ಮತ್ತು ಸಾಮರ್ಥ್ಯಗಳನ್ನು ವಹಿಸಿಕೊಟ್ಟಿದ್ದಾನೆ. ಈ ವಿಷಯಗಳು ನ್ಯಾಯಸಮ್ಮತವಾಗಿ ಆತನಿಗೆ ಸೇರಿವೆ. ಆತನ ವಿನ್ಯಾಸ ಮತ್ತು ಚಿತ್ತಕ್ಕೆ ಅನುಗುಣವಾಗಿ ಈ ವಿಷಯಗಳನ್ನು ಉತ್ತಮವಾಗಿ ನಿರ್ವಹಿಸುವ ಮೂಲಕ ಆ ನಂಬಿಕೆಯಿಂದ ಬದುಕುವುದು ನಮ್ಮ ಜವಾಬ್ದಾರಿಯಾಗಿದೆ. ಜೀವವು ದೈವಿಕ ವಿನ್ಯಾಸವಾಗಿದೆ, ಕಾಕತಾಳೀಯವಲ್ಲ. ಮಾನವ ದೇಹವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡಿ. ಎಲ್ಲ ನಾಳುಗಳು ಸ್ನಾಯು ಮತ್ತು ಮೂಳೆಗಳ ಮೂಲಕ ಹೇಗೆ ನೇಯ್ಗೆ ಮಾಡುತ್ತವೆ. ಅಸ್ಥಿಪಂಜರದ ವ್ಯವಸ್ಥೆ, ನರಸ್ನಾಯುಕ ವ್ಯವಸ್ಥೆ, ಜೀರ್ಣಾಂಗ ವ್ಯವಸ್ಥೆ, ರಕ್ತ ಪರಿಚಲನಾ ವ್ಯವಸ್ಥೆ ಎಲ್ಲವೂ ಒಟ್ಟಾಗಿ ಕಾರ್ಯನಿರ್ವಹಿಸಲು ಒಂದು ದಿನ ನಿರ್ಧರಿಸಿ ಜೀವ ಸಂಭವಿಸಿದೆ ಎಂದು ನೀವು ಭಾವಿಸುತ್ತೀರಾ? ಖಂಡಿತ ಇಲ್ಲ. ಇದೆಲ್ಲವೂ ವಿಶೇಷ ವಿನ್ಯಾಸವನ್ನು ಹೊಂದಿದೆ. ಅದನ್ನೆಲ್ಲ ಆರಂಭಿಸಿದ್ದು ಬಿಗ್ ಬ್ಯಾಂಗ್ ಸಿದ್ಧಾಂತವಲ್ಲ. ನಾವು ನೋಡುವ ಈ ಎಲ್ಲ ವಸ್ತುಗಳು ವಿಶೇಷ ವಿನ್ಯಾಸವನ್ನು ಹೊಂದಿದ್ದರೆ ವಿನ್ಯಾಸಕ ಇರಬೇಕು ಎಂಬುದು ತಾರ್ಕಿಕವಲ್ಲವೇ? ಆತ್ಮೀಯ ದೇವಜನರೇ, ಆ ವಿನ್ಯಾಸಕನು ದೇವರು. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಹೇಳಿದ ರೀತಿ ನನಗಿಷ್ಟವಾಗಿದೆ. ಹೇಗೆಂದರೆ, ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗದುತ್ಪತ್ತಿ ಮೊದಲುಕೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಪೌಲನು ಹೇಳುವುದೇನೆಂದರೆ, ದೇವರು ಇಲ್ಲ ಎಂದು ನೀವು ಪ್ರಾಮಾಣಿಕವಾಗಿ ಹೇಳಲು ಸಾಧ್ಯವಿಲ್ಲ. ನೀವು ಮಾಡಬೇಕಾಗಿರುವುದು ನಿಮ್ಮ ಸುತ್ತಲೂ ನೋಡುವುದು. ಆತನು ಇದನ್ನೆಲ್ಲ ಸೃಷ್ಟಿಸಿದನು. ವಾಕ್ಯ 1 ಹೇಳುತ್ತದೆ, ಆಕಾಶವು ಘೋಷಿಸುತ್ತದೆ. ಅಲ್ಲಿನ ಇಬ್ರು ಪಠ್ಯದಲ್ಲಿ ಅದು ಬಲವಾದ ಪದವಾಗಿದೆ. ಇದು ನಿರಂತರ ಕ್ರಿಯೆಯ ಚಿತ್ರವನ್ನು ನೀಡುತ್ತದೆ. ಪರಲೋಕವು ದೇವರ ಮಹಿಮೆಯನ್ನು ನಿರಂತರವಾಗಿ ಹೇಳುತ್ತಿದೆ. ಇಲ್ಲಿ ಪರಲೋಕವು ಎಂದು ಹೇಳಿದಾಗ ಅದು ಮೇಲಕ್ಕಿರುವ ಎಲ್ಲವನ್ನ ಸೂಚಿಸುತ್ತದೆ. ದೇವರು ತನ್ನ ಪರಿಪೂರ್ಣ ವಿನ್ಯಾಸದ ಆಧಾರದ ಮೇಲೆ ಎಲ್ಲವನ್ನೂ ಮಾಡಿದನು ಮತ್ತು ಆತನ ಸ್ವಂತ ಇಚ್ಛೆಯ ಶಕ್ತಿಯಿಂದ ಆ ವಿನ್ಯಾಸವು ಸಾಕಾರಗೊಳ್ಳುತ್ತದೆ. ಪ್ರಕಟಣೆ 4:11. ದೇವರು ತನ್ನ ಮಾತಿನ ಮೂಲಕ ನಮ್ಮ ಏಳಿಗೆಗಾಗಿ ತನ್ನ ವಿನ್ಯಾಸವನ್ನು ಬಹಿರಂಗಪಡಿಸುತ್ತಾನೆ. ನಂತರ ತನ್ನ ಪವಿತ್ರಾತ್ಮನ ಮೂಲಕ ಅದನ್ನು ಮುಂದುವರಿಸಲು ನಮ್ಮನ್ನು ಸಜ್ಜುಗೊಳಿಸುತ್ತಾನೆ. ಆತನ ಅನುಗ್ರಹದಿಂದ ನಮಗೆ ಅಧಿಕಾರ ನೀಡುತ್ತಾನೆ, ಪುನಃಸ್ಥಾಪಿಸುತ್ತಾನೆ ಮತ್ತು ಸುಧಾರಿಸುತ್ತಾನೆ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10 ಮತ್ತು 12ನೇ ವಾಕ್ಯ. ಈ ಸ್ವಭಾವವು ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನುಂಟು ಮಾಡುತ್ತದೆ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಸರಳವಾಗಿ ಹೇಳುವುದಾದರೆ, ದೈವಿಕ ವಿನ್ಯಾಸದ ಪ್ರಕಾರ ಜೀವವು ದೇವರು ಅದನ್ನು ಹೇಗೆ ಬಯಸುತ್ತಾನೆಯೋ ಅದು ಜೀವವಾಗಿದೆ. ಈ ವಿನ್ಯಾಸದಲ್ಲಿ ಜೀವದ ಪೂರ್ಣತೆ ಮತ್ತು ದೇವರ ಸ್ಪಷ್ಟವಾದ ಪ್ರಸನ್ನತೆಯ ಮಹಿಮೆ ಇದೆ. ಪ್ರೀತಿ, ಸಂತೋಷ, ಶಾಂತಿ, ತಾಳ್ಮೆ, ದಯೆ, ಒಳ್ಳೆಯತನ, ಸೌಮ್ಯತೆ, ನಂಬಿಕೆ ಮತ್ತು ಸ್ವಯಂ ನಿಯಂತ್ರಣವಿದೆ. ಪರಲೋಕದ ಕ್ಷೇತ್ರದಿಂದ ವರಗಳು ಮತ್ತು ಅದ್ಭುತಗಳಿವೆ. ಬಹು ಮುಖ್ಯವಾಗಿ ದೇವರಿಗೆ ಮತ್ತು ಇತರರಿಗೆ ಅಧಿಕೃತ ಪ್ರೀತಿ ಇದೆ. ಅದು ಕ್ರಿಯೆಯ ಮೂಲಕ ವ್ಯಕ್ತಪಡಿಸಲಾಗುತ್ತದೆ. ದೇವರು ನಿಜವಾದ ಪ್ರೀತಿಯಲ್ಲಿ ಹೆಚ್ಚು ಸ್ಪಷ್ಟವಾಗಿ ವಾಸಿಸುತ್ತಾನೆ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿ. ಆಮೆನ್. ಪಾಪ ಮತ್ತು ಮರಣವು ಆಳ್ವಿಕೆಯನ್ನು ಗಳಿಸುವ ಮೊದಲು ಆರಂಭದಲ್ಲಿದ್ದ ಮಹಿಮೆಯನ್ನು ಮತ್ತೊಮ್ಮೆ ಸಾಗಿಸಲು ಮತ್ತು ಪ್ರಕಾಶಿಸಲು ಮಾನವ ಕುಲವು ಉದ್ದೇಶಿಸಲ್ಪಟ್ಟಿದೆ. ಈ ಮಹಿಮೆಯು ಈಗಾಗಲೇ ನಮ್ಮೊಳಗಿದೆ. ನಮ್ಮ ದುರ್ಬಲ ಮಾನವೀಯತೆಯಲ್ಲಿ ಮತ್ತು ಅದರ ಮೂಲಕ ಕೆಲಸ ಮಾಡುವ ದೇವರ ಶಕ್ತಿಯ ನಂಬಲಾಗದ ನಿಧಿಯನ್ನು ನಾವು ಹೊಂದಿದ್ದೇವೆ. ನಾವು ದೈವಿಕ ವಿನ್ಯಾಸದ ಪ್ರಕಾರ ಜೀವಿಸುತ್ತಿರುವಾಗ ಈ ಶಕ್ತಿ ಮತ್ತು ಪ್ರಸನ್ನತೆಯು ಹೆಚ್ಚುತ್ತಿರುವ ಅಳತೆಯಲ್ಲಿ ನಮ್ಮ ಮೂಲಕ ಪ್ರಕಟವಾಗುತ್ತದೆ. ನಶ್ವರವಾದದ್ದನ್ನು ಅಮರತ್ವವು ನುಂಗಿಬಿಡುತ್ತದೆ. ನಾಶವಾಗುವಂತಹದ್ದು ಅವಿನಾಶವಾದದ್ದನ್ನು ಧರಿಸುತ್ತದೆ. ಸಾವಿನ ಪ್ರಸನ್ನತೆಯು ಕೊನೆಗೊಳ್ಳುತ್ತದೆ ಮತ್ತು ಜೀವದ ಮಹಿಮೆಯು ಹೊರಹೊಮ್ಮುತ್ತದೆ. ಆದ್ದರಿಂದ ನಾವು ಪರಲೋಕದ ಮನುಷ್ಯನಾದ ಯೇಸು ಕ್ರಿಸ್ತನ ಸ್ವರೂಪವನ್ನು ಧರಿಸೋಣ. ಆಮೆನ್. ದೇವರ ಅದ್ಭುತ ವಿನ್ಯಾಸ. ಕೀರ್ತನೆಗಳು 139ನೇ ಅಧ್ಯಾಯ 13-14 ವಾಕ್ಯ. ನನ್ನ ಅಂತರೇಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ?